ಇಬ್ರು ಸೀಮಂತನು ಒಂದೇ ದಿನ ಮಾಡೋದೇನೋ ಸರಿ, ಆದ್ರೆ ಒಟ್ಟಿಗೆ ಮಾಡೋದಂದ್ರೆ ಏನ್ ಅರ್ಥ? ಗುರುಗಳೇ, ಒಟ್ಟಿಗೆ ಮಾಡೋದು ಅಂದ್ರೆ ಒಂದೇ ಮನೆ ಅಂತ ಏನಾದ್ರೂ ಇರ್ಬೋದಾ? ಹನುಮಂತು ಮನೆಗೆ ಕರ್ಕೊಂಡೋಗಿ ಜನನಿ ಸೀಮಂತನ ಮಾಡೋದಕ್ಕೆ ಅಕ್ಕನ ಕೈಲಿ ಸಾಧ್ಯ ಇಲ್ಲ. ಆ ಪಾರ್ವತಿನೇನಾದ್ರೂ ಈ ಮನೆಗೆ ದಾಮಿನಿ, ಈ ತರದೆಲ್ಲ ಮಾತಾಡಿ ನನ್ನ ಮನಸ್ಸನ್ನ ಹಾಳು ಮಾಡ್ಬೇಡ. ಅಖಿಲ ಅತ್ತಿಗೆ ಮತ್ತೆ ಗುರುಗಳ ಫೋನ್ ಬರೋವರೆಗೂ ನಾವಿಬ್ರು ಇದ್ರ ಬಗ್ಗೆ ಮಾತಾಡೋದು ಬೇಡ. ಗುರುಗಳು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಮುಂದೆ ನಿಜ ಇಟ್ರಾಯ್ತು. ಅಲ್ಲ ಗುರುಗಳೇ, ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಸುಮ್ನೆ ಕೋಪ ಮಾಡ್ಕೋತಾರಪ್ಪ. ನಮ್ಮ ಹಳೆ ಗುರೂಜಿನೇ ಪರವಾಗಿಲ್ಲ. ನಾನು ಬರ್ತೀನಿ. ಹಾ, ಏನಪ್ಪ ವಾಮೈದಾ ಒಳಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಮೊನ್ನೆ ನಿಮ್ಮ ಅಕ್ಕ ಆಟೋ ಹಿಂದೆ ಕೂತ್ಕೊಂಡು ಒಂದು ರೌಂಡ್ ಕರ್ಕೊಂಡು ಹೋಗೋವರೆಗೂ ನಾನು ಇಳಿಯಲ್ಲ ಅಂತ ಕೂತ್ಕೊಂಡಿದ್ಲು. ಅವಳಿಗೊಂದು ರೌಂಡ್ ಹಾಕ್ಸಿದ್ದಾಯ್ತು. ಇವಾಗ ನಿನ್ ಸರ್ದಿನಾ? ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಬಾಬಾ, ನನಗೆ ಆಟೋ ಓಡಿಸೋದು ಹೇಳ್ಕೊಡ್ತೀರಾ? ಅನ್ಕೊಂಡೆ ಇದೇ ಮ್ಯಾಟ್ರ್ ಅಂತ ಅನ್ಕೊಂಡೆ. ಈ ವಯಸ್ಸಲ್ಲಿ ಈ ಥರ ಆಸೆಗಳು ಬರೋದು ತುಂಬ ಸಹಜ. ಆದರೆ ನಿನಗೆ ಆಟೋ ಬೇಡ, ಕಾರ್ ಡ್ರೈವಿಂಗ್ ಹೇಳ್ಕೊಡೋಕ್ಕೆ ಪ್ರೀತಿ ಉತ್ತರ ಹೇಳ್ತೀನಿ, ಸರಿನಾ? ಆಟೋ ಓಡಿಸೋರ್ಗೆ ಕಾರ್ ಕಲ್ತ್ ಏನ್ ಮಾಡ್ಬೇಕು ಬಾಬಾ? ಏನ್ ಹೇಳ್ತಾ ಇದೀಯ ಗಣಿ? ನನಗೆ ಈ ವರ್ಷದ ಫೀಸು 1.5 ಲಕ್ಷ ಇದೆ. ಅಪ್ಪಂಗೆ ಬರೋ ಸಂಬಳ ಮನೆ ಖರ್ಚಿಗೆ ಸರಿ ಹೋಗುತ್ತೆ. ನಮ್ಮನ್ನ ಅಷ್ಟೆಲ್ಲ ಅಂಗಿಸಿ ಮಾತಾಡೋ ಜನನಿ ಅಕ್ಕ ಚಿಕ್ಕಮ್ಮ ಅರ್ಸನ್ಕೋಟೆಲಿರೋವರೆಗೂ ಅಪ್ಪ ಅಖಿಲಮ್ಮವ್ರ ಹತ್ರ ಸಾಲ ಕೇಳಲ್ಲ ಅಲ್ವಾ? ಫೀಸ್ ಕಟ್ಟೋದಕ್ಕೆ ಇನ್ನೂ 1 ವಾರನೂ ಉಳ್ದಿಲ್ಲ. ಅಷ್ಟರಲ್ಲಪ್ಪ ಅಷ್ಟೊಂದು ದುಡ್ಡನ್ನ ಹೇಗೆ ಹೊಂದಿಸ್ತಾರೆ? ಆಗಲ್ಲ ಅಲ್ವಾ? ಅದಕ್ಕೆ ನಾನು ಕಾಲೇಜ್ ಬಿಟ್ಟು ಭಾವನ್ ಥರ ಲೋನಲ್ಲಿ ಆಟೋ ತೊಗೊಂಡು ಓಡಿಸೋಣ ಅಂತ ಇದ್ದೀನಿ. ಬಿಡಿ ಸಾತಿ, ಏನ್ ಮಾಡ್ತಾ ಇದ್ದೀರಾ? ಏನನ್ನ ಹೊಡೆದು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಬದುಕಿರುವಾಗಲೇ ಸಾಯಿಸ್ತಿರೋದು ಇವನು ದೊಡ್ಡದ್ ಮಾತ್ರ. ಕಾಲೇಜ್ ಫೀಸ್ ಕಟ್ಟೋ ಶಕ್ತಿ ನನಗಿಲ್ಲ ಅಂತ ಕಾಲೇಜೇ ಬಿಟ್ಬಿಡ್ತಾನಂತೆ, ಆಟೋ ಓಡಿಸ್ತಾನಂತೆ. ಆಟೋ ಓಡಿಸೋರ್ ಕಷ್ಟ ಏನು ಅಂತ ನಿನಗೆ ಗೊತ್ತೇನೋ? ಹಾಗಾದ್ರೆ ಆಟೋ ಓಡಿಸ್ದೆ ನಾನು ನಿಂತರ ಅರ್ಸನ್ಕೋಟೆಲ್ ಡ್ರೈವರ್ ಆಗ್ಬಿಡ್ಲಾ? ಹಾಕ್ತಿ ದುಡ್ಡು. ನೀನು ನಂತರನೇ ಕಷ್ಟಪಡಬಾರ್ದು. ನೋಡಿದವರು ಇವ್ರಿಗೆ ಅರಸನಕೋಟೆ ಬಿಟ್ಟರೆ ಬೇರೆ ಗತಿನೇ ಇಲ್ಲ ಅಂತ ಹಂಗಿಸ್ಬಾರ್ದು ಅಂತ ನಾನು ಪ್ರಯತ್ನ ಪಡ್ತಿದ್ರೆ ಇವನು ಡ್ರೈವರ್ ಆಗ್ತಾನಂತೆ. ನಾನು ಇನ್ನೂ ಬದುಕಿದ್ದೀನಿ ಕಣೋ. ನೀವು ಚಿಕ್ಕಮ್ಮ ಆಡಿದ ಮಾತಿಗೆ ನಾನು ಅಖಿಲಮ್ಮನವ್ರ ಮುಂದೆ ಹೋಗಿ ಸಹಾಯ ಕೇಳೋದಕ್ಕೆ ಮುಜುಗರ. ಆದರೆ ಹಾಗಂತ ನಿನ್ನ ಓದಕ್ಕೆ ತೊಂದರೆ ಮಾಡೋದಿಲ್ಲ, ಓದಿಸ್ತೀನಿ. ನನ್ನ ದೇಹದ ಅಂಗ ಮಾರಾದ್ರೂ ನಿನಗೆ ಫೀಸ್ ಕಟ್ಟಿ ಓದಿಸ್ತೀನಿ ಕಣೋ. ಸಾರ್ಥಿ, ಈ ಥರದ ಮಾತು ಮತ್ತೆ ನಿಮ್ಮ ಬಾಯಿಂದ ಬಂದ್ರೆ ಆ ಕ್ಷಣದಿಂದ ನಾನು ನಿಮ್ಮ ಕಣ್ಮುಂದೆ ಇರಲ್ಲ. ಅವನೇನು ಕಳ್ತನ ಮಾಡ್ತೀನಿ ಅಂತ ಹೇಳಲಿಲ್ಲ ತಾನೆ? ಆಟೋ ಓಡಿಸಿ ದುಡಿತೀನಿ ಅಂತ ಹೇಳ್ದ. ಓದೋ ಹುಡುಗ ದುಡಿಯೋದು ಬೇಡ, ನೀನು ಓದಿದ್ರೆ ಸಾಕು ಅಂತ ಕೂರಿಸ್ಕೊಂಡು ಬುದ್ಧಿವಾದ ಹೇಳ್ಬೇಕು ತಾನೆ? ಅದನ್ನ ಬಿಟ್ಟು ನನ್ನ ದೇಹದ ಅಂಗ ಮರ ಆದ್ರೂ ನಿನ್ನ ಓದಿಸ್ತೀನಿ ಅಂತ ಹೇಳಿದ್ರೆ ಆ ದುಡ್ಡಲ್ಲಿ ಓದ್ಬೇಕು ಅಂತ ಅವನಿಗೆ ಅನ್ಸುತ್ತಾ? ನಾನೊಂದು ಭಾವ ಸಾರ್ಥಿ, ನಾನು ಇನ್ನೂ ಬದುಕಿದ್ದೀನಿ. ಮೊದಲನೇ ತಿಂಗಳೇನೋ ಕರೆಕ್ಟಾಗಿ ನನಗೆ ಬಾಡಿಗೆ ಹುಡುಕಕ್ಕಾಗದೆ ಸಂಪಾದನೆ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ಆದರೆ ಈ ತಿಂಗಳು ಹಾಗಾಗಲ್ಲ ಸಾರ್ಥಿ, ನಾನು ಚೆನ್ನಾಗಿ ಸಂಪಾದನೆ ಮಾಡ್ತೀನಿ. ಅವ್ನ ಫೀಸ್ ಕಟ್ಟೋದಕ್ಕೆ ಇನ್ನೂ ಸಮಯ ಇದೆ. ನಾನು ನಿಮ್ಮ ಕೈ ಜೋಡಿಸ್ತೀನಿ ಸಾರ್ಥಿ. ಗಣಿ, ನೀನು ಅಲ್ಲಿವರೆಗೆ ತಾಳ್ಮೆ ಕಳ್ಕೋಬೇಡ. ಓದಿನ ಕಡೆ ಮಾತ್ರ ಗಮನ ಕೊಡು.
ಸರಿನಾ? ಸರಿ ಗೋ. ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ಕೆಲ್ಸಕ್ಕೆ ಹೋಗ್ತಾ ಇರೋದು ಸರಿಯಾಗೇ ಇದೆ. ನನ್ನ ಸಂಪಾದನೆ ಅಗತ್ಯ ಈ ಮನೆಗೆ ತುಂಬಾ ಇದೆ. ಅವ್ರನ್ನ ಕರೆಸೋ ಮನಸ್ಸು ನಿನಗೆ ಬಂದಿರ್ಬೋದು, ಆದರೆ ಅವ್ರು ಬರೋ ಮನಸ್ಸು ಮಾಡಬೇಕಲ್ಲ. ಬರಬೇಕು ಅನ್ನೋದು ನನ್ನ ಆಸೆ. ಆದರೆ ಹೇಗೆ ಅಂತ ಕೇಳಿದ್ರೆ ಈ ಕ್ಷಣದವರೆಗೂ ನನಗೆ ಗೊತ್ತಿಲ್ಲ ರಘು. ಆದರೆ ನಮ್ಮ ಹಿರಿಯ ಸೊಸೆ ಪಾರ್ವತಿಯ ಸೀಮಂತನ ನಾವು ಅರಸನಕೋಟೆಯಲ್ಲೇ ಮಾಡಬೇಕು. ಇದು ನನ್ನ ಆಸೆ ಮಾತ್ರ ಅಲ್ಲ, ಹಿರಿಯ ಸೊಸೆಯಾಗಿ ಪಾರ್ವತಿಯ ಹಕ್ಕು ಕೂಡ ಅಲ್ವಾ? ಈ ಬಂಗಾರ ಅನ್ನೋದು ಮನುಷ್ಯನ ಕೈಲಿದ್ರೆ ಚಿನ್ನ ಹೊನ್ನು ಅಂತ ಕರೀತಾರೆ. ಅದೇ ದೇವಸ್ಥಾನದಲ್ಲಿ ಕಲಶದ ರೂಪದಲ್ಲಿದ್ರೆ ದೇವರ ಕಲಶ ಅಂತ ಪೂಜೆ ಮಾಡ್ತಾರೆ. ನನ್ನ ಸೊಸೆ ಪಾರ್ವತಿ ಪುಟಕ್ಕಿಟ್ಟ ಬಂಗಾರ. ಅವಳು ಕಲಶದ ಥರ ನಮ್ಮ ಅರಸನ ಕೋಟೆಯಲ್ಲಿ ಇದ್ರೇನೆ ಶೋಭೆ. ಹೇಗಾದ್ರೂ ಮಾಡಿ ಕರೆಸಲೇಬೇಕು ಅವಳನ್ನ. ನನ್ನ 2 ಪ್ರಶ್ನೆ ಕಾಡ್ತಿದೆ ಅಖಿಲ. ಒಂದು, ರಾಣನ್ ಕಪಿ ಮುಷ್ಟಿಲಿ ಒದ್ದಾಡ್ತಿರೋ ನಮ್ಮ ಮಗ ಸೊಸೆ ಇಬ್ರು ಇಲ್ಲಿಗೆ ಬರೋಕ್ಕೆ ಹೇಗೆ ಸಾಧ್ಯ ಅಂತ. ಇನ್ನು 2ನೇದು, ನಮಗೆ ರಾಣನ್ ಬಗ್ಗೆ ಪೂರ್ತಿ ವಿಷಯ ಗೊತ್ತಾಗೋವರೆಗೂ ನಾವು ನಮ್ಮ ಮಗ ಸೊಸೆ ಇಬ್ರಿಗೆ ಹತ್ರ ಆಗೋದು ಬೇಡ ಅಂತ ನೀನೇ ಹೇಳಿದ್ದೆ. ಈಗ ಈ ಸೀಮಂತ ಕಾರಣಕ್ಕೆ ನಾವೇನಾದ್ರೂ ಒಂದಾಗ್ಬಿಟ್ರೆ ಅದು ರಾಣನ್ ಗಮನಕ್ಕೆ ಬರಲ್ವಾ? ಅವನು ಗೊತ್ತಾದ್ರೆ ನಮ್ಮ ಮಗ ಸೊಸೆ ಜೀವಕ್ಕೆ ತೊಂದರೆ ಆಗಲ್ವಾ? ಆಗಲ್ಲ. ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತೀಯಾ? ಬನ್ನಿ ಟಿಕೆಟ್ ಬನ್ನಿ ಕೂತ್ಕೊಳ್ಳಿ. ಬ್ರೋ ಬರೋದಕ್ಕೆ ಇಲ್ಲ, ಅದಕ್ಕೆ ಬಂದೆ. ಬ್ರೋ ಇದು ಏನು ಬ್ರೋ ನೀವು ಬರೋದಕ್ಕೆ ಹೇಳಿದೆ, ಅದಕ್ಕೆ ಆಫೀಸಿಂದ ಸೀದಾ ಇಲ್ಲಿಗೆ ಬಂದೆ. ಏನು ವಿಷಯ? ತಗೋ. ಗಂಟಿಯವ್ರಿಗೆ ನಾನು ಕಟ್ಟಬೇಕಾಗಿರೋ ಆಟೋ ಸಾಲದ ಮೊದಲನೇ ಕಂತು. ಅಲ್ಲ ಬಾವ, ಈ ಹಣನ ಕಂಟಿ ಹಣ್ಣಂಗೆ ಕೊಡಬೇಕು ಅಂದರೆ ಈಗ ಚಿಕ್ಕ ಬಾವನ್ ಕೊಡ್ತಾ ಇದ್ದೀರಾ? ಓ, ಚಿಕ್ಕ ಬಾವನೇ ಕೊಡಲಿ ಅಂತನಾ? ಅವ್ರಿಗೆ ಮೊದಲೇ ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ, ಸುಮ್ಮನೆ ಎಕ್ಸ್ಟ್ರಾ ಕೆಲಸ ಯಾಕೆ? ನಿಮ್ಮ ಬಾಮ ಇದ್ದ ನಾನಿಲ್ವಾ? ನಾಳೆ ಬೆಳಗ್ಗೆನೇ ಹೋಗಿ ಕಂಟಿ ಹಣ್ಣಂಗೆ ಈ ಹಣ ಕೊಡ್ತೀನಿ, ಕೊಡಿ. ಬೇಡ ಗಣಿ, ಈ ಹಣ ಯಾರಿಗೆ ತಲುಪಬೇಕೋ ನಾನಿವಾಗ ಅವ್ರಿಗೆ ಕೊಡ್ತಾ ಇದ್ದೀನಿ. ಕಂಟಿಯವ್ರಿಗೆ ಆಟೋ ಸಾಲದ ಕಂತನ ನಾಳೆ ಬೆಳಗ್ಗೆ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದೆ. ಆದರೆ ಬೆಳಿಗ್ಗೆನೇ ಆ ಹಣ ಅಕೌಂಟಿಗೆ ಬಂತು ಅಂತ ಅವ್ರು ಹೇಳಿದ್ರು. ಕಂಟಿಯವ್ರಿಗೆ ಹಣ ತಲುಪಿಸಿದ್ದು ನೀನೇ ಅಲ್ವಾ ಪ್ರೀತು? ಅದಕ್ಕೆ ಈ ದುಡ್ಡು ಇವಾಗ ನಿನಗೆ ಸೇರ್ಬೇಕಾಗಿರೋದು. ತಗೋ ಪ್ರೀತು. ನಾನು ಕಂಟಿಯವ್ರಿಗೆ ಹಣ ಕೊಟ್ಟರೆ ಅದು ನಿಂಗೆ ಗೊತ್ತಾಗುತ್ತೆ. ನಿನಗೆ ವಾಪಸ್ ಹಣ ಕೊಡ್ತೀಯ ಅಂತ ನಂಗೆ ಗೊತ್ತಿತ್ತು ಬ್ರೋ. ಆದರೂ ನಾನೇ ಕೊಟ್ಟೆ ಗೊತ್ತಾ? ಹೊರಗ್ನವರು ನಿನ್ನನ್ನು ಹಗುರವಾಗಿ ನೋಡಬಾರ್ದು ಅಂತ, ನಿನ್ನ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಅಂತ. ಅವರೇ ಕಾಲ್ ಮಾಡಿ ಮೊದಲನೇ ತಿಂಗಳ ಸಾಲದ ಕಂತನ್ನ ಕಟ್ಟಕ್ಕೆ ಆಗದೇ ಇರೋರು ಅಂತ ವ್ಯಂಗ್ಯವಾಗಿ ಮಾತಾಡಬಾರ್ದು ಅಂತ ಅಷ್ಟೆ.
ಆದರೆ ಕಂಟಿಯವರು ಏನು ಪರವಾಗಿಲ್ಲ ಆರಾಮಾಗಿ ಕೊಡಲಿ ಅಂತ ಹೇಳಿದರು. ಆದರೂ ನಾನೇ ನನ್ನ ಬ್ರೋ ನಿಮಗೆ ಹಣ ತಲುಪಿಸೋಕೆ ಹೇಳಿದ್ದಾರೆ ಅಂತ ನಾನೇ ಕನ್ವಿನ್ಸ್ ಮಾಡ್ಕೊಟ್ಟು ಬಂದೆ. ನಿಂಗೆ ಬೇಜಾರಾಗಿದ್ದರೆ ಎಕ್ಸ್ಟ್ರೀಮ್ಲಿ ಸಾರಿ ಬ್ರೋ. ಜನನೇ ಪುಟ, ಊಟ ಆದ್ಮೇಲೆ ಸುಮ್ಮನೆ ಕೂತ್ಕೋಬಾರ್ದಮ್ಮ. ಸ್ವಲ್ಪ ಹೊತ್ತಾದ್ರೂ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರ್ಬೇಕು. ಗೊತ್ತು ಚಿಕ್ಕಮ್ಮ, ದಿನಾ ಊಟ ಆದ್ಮೇಲೆ ಒಂದ್ 10 ರಿಂದ 15 ನಿಮಿಷ ಡೈಲಿ ನನಗೆ ಅತ್ತೆ ವಾಕಿಂಗ್ ಮಾಡಿಸ್ತಾರೆ. ನಂಗೆ ಅಭ್ಯಾಸ ಆಗಿದೆ. ನೀವ್ ಹೇಳ್ದ ಹಾಗೆ ನಾಡಿದ್ದು ನಮ್ ಜನನಿ ಸೀಮಂತ ಮಾಡೋದಕ್ಕೆ ನನಗೊಪ್ಪಿಗೆ ಇದೆ. ಜನನಿ, ಪ್ರೀತು ರೂಮಲ್ಲಿದ್ದಾನಮ್ಮ? ಹಾ ಅತ್ತೆ, ಸ್ವಲ್ಪ ತಲೆನೋವು ಅಂತ ಮಲ್ಕೊಂಡಿದ್ದಾನೆ. ಬಾಮ್ ಹಚ್ಕೊಂಡಿದ್ದಾನೆ ತಾನೆ? ನಾನೇ ಹಚ್ದೆ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ತೀನಿ, ನಾನಾಗೆ ಎದ್ದೇಳೋವರೆಗೂ ನನ್ನ ಎದ್ದೇಳಿಸ್ಬೇಡ ಅಂತ ಹೇಳ್ದ. ಅಯ್ಯೋ, ಇವತ್ತೇ ನನ್ನ ಆದಿ ಪಾರ್ವತಿನ ಕರ್ಸ್ಕೊಂಡ್ಬಿಡೋಣ ಅನ್ಕೊಂಡೆ. ಛೆ, ನಾನು ಯಾಕಿಷ್ಟು ಚಡ್ಪಡಿಸ್ತಿದ್ದೀನಿ? ಇಷ್ಟು ದಿನ ಕಾದಿರೋಳು ಒಂದ್ ರಾತ್ರಿ ಕಾಯಕ್ಕೆ ಯಾಕಿಷ್ಟು ಚಡ್ಪಡಿಕೆ? ನಾಳೆ ಬೆಳಗಾಗ್ತಿದ್ದ ಹಾಗೆ ಕರ್ಸಿದ್ರಾಯ್ತು. ಹೇಗೂ ನಾಳೆಯಿಂದ ಇದೇ ಮನೇಲೆ ನನ್ನ ಕಣ್ಮುಂದೆನೆ ತಾನೇ ಅವರು ಇರೋದು. ಅದೇ ನೆಮ್ಮದಿಲೆ ಇವತ್ತು ಒಂದ್ ರಾತ್ರಿ ತಳ್ಬಿಟ್ರೆ ಮುಗೀತು. ಅತ್ತೆ, ಪ್ರೀತುನ ಎದ್ದೇಳಿಸ್ಲಾ? ಬೇಡಮ್ಮ, ನಾಳೆ ಬೆಳಿಗ್ಗೆ ಅವನ್ನೂ ಕರ್ಕೊಂಡು ನನ್ನ ಹತ್ರ ಬಾ. ನಿಮ್ಮಿಬ್ಬರ ಹತ್ರ ಒಂದ್ ಮುಖ್ಯ. ಇನ್ಮೇಲೆ ಯಾವತ್ತೂ ಕಾಲೇಜ್ ಬಿಡೋ ಮಾತಾಡಲ್ಲಪ್ಪ. ನಾನು ಕಾಲೇಜಿಗೆ ಸೇರಿಕೊಂಡು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ತೀನಿ. ಪ್ಲೀಸ್ ಅಪ್ಪ, ಕ್ಷಮಿಸಪ್ಪ. ಅಪ್ಪ, ನೀನು ಕೋಪ ಇದ್ರೆ ಬೇಕಿದ್ರೆ ಒಂದು 2 ಡೇಟ್ ಹೊಡಿ ನನಗೆ. ಆದ್ರೆ ಹಿಂಗೆ ಮಾತಾಡ್ಸದೆ ಇರಬೇಡಪ್ಪ, ಪ್ಲೀಸ್ ಅಪ್ಪ. ಗಣಿ, ನೀನು ಚೆನ್ನಾಗಿ ಓದ್ಲಿಂತ ಎಂತೆಂಥ ಕನಸುಗಳು ಕಟ್ಕೊಂಡಿದ್ದೀನಿ ಕಣ. ಅಂಥದ್ರಲ್ಲಿ ಆಟೋ ಓಡಿಸ್ತೀನಿ ಅಂದರೆ ಬೇಜಾರಾಗಲ್ವ ನನಗೆ? ಮಗು, ಚೆನ್ನಾಗಿ ಓದಬೇಕು, ಕಾಲೇಜ್ ಫೀಸು ಇನ್ನೇನು ಖರ್ಚು ಅಂತ ತಲೆ ಕೆಡಿಸ್ಕೋಬೇಡ. ಅದಕ್ಕೆ ನಾನಿದ್ದೀನಿ, ಆಯ್ತಾ? ಸಾರಿ ಅಪ್ಪ. ಯಾರು 8:45 ಆಗೋಯ್ತಮ್ಮ. ಹೊರಗಡೆ ಹೋಗೋ ಕೆಲಸ ಬೇರೆ ಇದೆ. ಬರ್ತೀನಿ ದೊಡ್ಡದು. ಅಕ್ಕ, ನನಗೂ ಕಾಲೇಜಿಗೆ ಲೇಟ್ ಆಯ್ತು. ಬಾಯ್ ಬಾಯ್ ಬಾಬಾ. ಅವ್ರಿಲ್ಲಿ ಇದ್ದಾಗ್ಲೋ ಇಲ್ಲಿಂದ ಹೋದ್ಮೇಲೋ ಏನಾದ್ರೂ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರೆ ಅದನ್ನ ನಾನ್ ಸರಿ ಮಾಡ್ತೀನಿ, ಎಲ್ಲರೂ ಸೇರಿ ಸರಿ ಮಾಡೋಣ ಅಂತ ಹೇಳಪ್ಪ. ಮಾಮ್ ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದಾರೆ? ರಾಣ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ? ನಾನು ಅವನ ಬಗ್ಗೆ ಗೊತ್ತಾಗಿದ್ರೆ ನನ್ನ ಮೋನಿಕಾ ವಿಡಿಯೋ ಬಗ್ಗೆನೇ ಗೊತ್ತಾಗಿರೋದು. ಆಗ ಮಾಮ್ ನನ್ನನ್ನು ಕರೆದು ಇಷ್ಟು ಚೆನ್ನಾಗಿ ಮಾತಾಡ್ಸೋಕ್ಕೆ ಚಾನ್ಸೇ ಇರಲಿಲ್ಲ. ಪ್ರೀತು, ಏನ್ ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಮಾಮ್, ನಾವು ಈಗಲೇ ಹೋಗಿ ಬ್ರೋ ಅದಕ್ಕೆ ಕರ್ಕೊಂಡ್ಬಿಡ್ತೀವಿ. ಪ್ರೀತು, ಈಗ ನಿನ್ನ ಬ್ರೋ ಡ್ಯೂಟಿಗೆ ಹೋಗಿರ್ತಾನೆ. ಡ್ಯಾಡ್, ಬ್ರೋ ಈಗ ಯಾರ ಕೈ ಕೆಳಗಡೆನೂ ಕೆಲಸ ಮಾಡ್ತಾ ಇಲ್ಲ. ಅವನೀಗ ಸಾರ್ತಿ, ಅವನಿಗೆ ಅವನೇ ಬಾಸು. ನಾನು ಕರೆದ್ರೆ ರಜಾ ಆಗಿ ಹಾಜರಾಗ್ತಾನೆ. ಅವ್ರು ಬರೋ ಹೊತ್ತಿಗೆ ನಾನು ಮನೆ ಬಾಗ್ಲಲ್ಲಿ ಆರತಿ ಸಿದ್ಧ ಮಾಡ್ಕೊಂಡಿರ್ತೀನಿ. ಅದಕ್ಕೂ ಮುಂಚೆ ಬಿಡು ಅನ್ನಲ್ಲ, ಬಿಡು. ಏನಕ್ಕೆ ಹೀಗೆ ಹೇಳ್ಕೊಂಬರ್ತಿದ್ಯಾ? ಏನ್ ವಿಷಯ ಅಂತ ಹೇಳು. ಹೇಳ್ತೀನಿ ರೀ ಗುರುಗಳೇ. ನೋಡಿ ಗುರುಗಳೇ, ನಾನು ನಿಮಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಒಂದು ಮಾತು ಹೇಳ್ತೀನಿ. ಡೋಂಟ್ ಮಿಸ್ಟೇಕ್ ಮೀ. ನಿಮಗೆ ಬುದ್ಧಿ ಇದೆಯಾ? ಏನಂದೆ? ಮತ್ತಿನ್ನೇನು ಹೇಳಬೇಕು ಗುರುಗಳೇ? ನೀವಿಲ್ಲಿ ಏನಕ್ಕೆ ಬಂದಿದ್ದೀರಾ ಹೇಳಿ? ಅದನ್ನ ಮತ್ತೆ ಮತ್ತೆ ಹೇಳ್ಬೇಕಾ? ಗೊತ್ತಿಲ್ವ ನಿಂಗೆ? ಗೊತ್ತು ಗುರುಗಳೇ. ಅರಸನ ಕೋಟೆ, ಆಸ್ತಿ, ಅಧಿಕಾರ ಅಖಿಲಕ್ಕ ನಂತರ ಜನನಿಗೆ ಸಿಗಬೇಕು ಅಂತ.
ಆಸ್ತಿ ಪಾಸ್ತಿ ಮಾತ್ರ ಅಲ್ಲ, ಈ ಅರಸನಕೋಟೆಯವರ ಪ್ರೀತಿ ಕೂಡ ಆ ಪಾರ್ವತಿ ಅವಳ ಹೊಟ್ಟೆಲ್ ಹುಟ್ಟಿರೋ ಮಗುಗೆ ಸಿಗಬಾರ್ದು, ಅದನ್ನ ನಿಲ್ಲಿಸ್ಬೇಕು ಅಂತ ತಾನೇ ನೀವಿಲ್ಲಿಗೆ ಬಂದಿರೋದು. ಆದ್ರೂ ಗೊತ್ತಿದ್ದು ಯಾಕೆ ಬಂದಿದ್ದೀರಾ ಅಂತ ನೆನಪಿನ ಶಕ್ತಿ ಸಮಸ್ಯೆ ಇರೋ ತರ ಯಾಕೆ ಮಾತಾಡೋದು? ಕಾರಣ ಇದೆ ಗುರುಗಳೇ. ನಿಮ್ ಜಾಗದಲ್ಲಿ ನಾನಿದ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಮೊದ್ಲು ಜನನಿ ವಿಶ್ವಾಸನ ನಂದು ಮಾಡ್ಕೊಳ್ತಾ ಇದ್ದೆ. ನೋಡಮ್ಮ ಜನನಿ, ಹಿಂಗೆ ಹಂಗಂಗೆ ಇದು ಹಿಂಗಾಗುತ್ತೆ, ಅದು ಹಂಗಾಗುತ್ತೆ. ಹಾ ಗುರುಜಿ, ಇದಕ್ಕೂ ಮುಂಚೆ ನಾನು ಜನನಿ ಮನ ಒಲಿಸೋದಕ್ಕೆ ಗತಾಯ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೆ ಎಲ್ಲದರಲ್ಲೂ ಫ್ಲಾಪ್ ಆಗಿದ್ದೀನಿ. ಬೇರೆಯವರು ಅವಳ ಮನಸ್ಸನ್ನ ಒಲಿಸ್ಕೊಳ್ಳೋದಕ್ಕೂ ಸ್ವಂತದವರು ಅವಳ ಮನಸ್ಸನ್ನ ಒಲಿಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇಲ್ವಾ ಗುರುಜಿ? ಜನನಿನು ನಮ್ಮ ಕಡೆನೇ ಇದ್ದಿದ್ರೆ ಇವತ್ತು ಅವ್ರ ಅಣ್ಣ ಮತ್ತೆ ಅತ್ತಿಗೆ ಪರವಾಗಿ ಅವಳು ಮಾತಾಡೋಕ್ಕೂ ಬಿಡ್ತಾ ಇರ್ಲಿಲ್ಲ. ಇವತ್ತು ಅಖಿಲಕ್ಕ ನಿಮ್ಮ ಅಣ್ಣ ಅತ್ತಿಗೆನ ಕರ್ಕೊಂಡ್ ಬಾರಪ್ಪ ಅಂತ ಪ್ರೀತು ಹೇಳಿದ ತಕ್ಷಣ ಅವನ ಆಸ್ಕರ್ ಅವಾರ್ಡ್ ಸಿಕ್ಕಷ್ಟು ಖುಷಿ ಪಡ್ತಾ ಇರ್ಲಿಲ್ಲ. ಏಯ್, ನಿನ್ನಂತ ಮೂರ್ಖ ಹೆಂಗಸ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ದಡ್ಡಿ ಅಲ್ಲ ನಾನು. ಪಾರ್ವತಿ ವಿರುದ್ಧ ಜನನಿನ ಎತ್ಕಟ್ಟೋದಿಕ್ಕೆ ನಾನೇನು ಪ್ರಯತ್ನನೇ ಮಾಡಿಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ? ಮಾಡಿದ್ದೀನಿ. ಆದ್ರೆ ನಮ್ ಜನನಿಗೆ ಎಲ್ಲ ಅವ್ರ ಅಪ್ಪಂದೇ ಬುದ್ಧಿ. ಕೂಡಿ ಬಾಳೋದ್ರಲ್ಲೇ ಸ್ವರ್ಗ ಸುಖ ಅಂತ ಅನ್ನೋಳು. ಒಂದ್ಸಲ ಅವಳು ಯಾರನ್ನಾದ್ರೂ ನಂಬಿದ್ರೆ ಆ ನಂಬಿಕೆ ಕಳಿಯೋದು ಅಷ್ಟು ಸುಲಭ ಅಲ್ಲ. ಜನನಿಗೆ ಪಾರ್ವತಿ ಮೇಲೆ ನಂಬಿಕೆ ಕಳಿಯೋದಕ್ಕೆ ನಾನು ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿದ್ದೀನಿ, ಆದ್ರೆ ಸೋತಿದ್ದೀನಿ. ನನ್ನ ಅಕ್ಕನ ಮಗಳು ಜನನಿನ ಇನ್ನೂ ಹೇಗ್ ಚೆನ್ನಾಗಿ ಮಾಡಿ ಹೋಗ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ನೀನ್ ನನಗೆ ಉಪದೇಶ ಮಾಡಕ್ ಬರ್ಬೇಡ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ನಾನೇನಾದ್ರೂ ತಪ್ಪು ಮಾತಾಡಿದ್ನಾ? ಇಲ್ಲ ಅಲ್ವಾ ಫ್ರೆಂಡ್ಸ್? ಮತ್ತೆ ಇವರೆಲ್ಲ ಯಾಕೆ ನನ್ನ ಮಾತಿನ ಬಗ್ಗೆ ತಪ್ಪು ತಿಳ್ಕೊತಾರೆ? ಅಮ್ಮನ ಕೈ ರುಚಿಗೆ ಯಾರ ಅಡ್ಗೆನೂ ಸರಿಸಾಟಿ ಅಲ್ಲ. ಬಸ್ರಿ ಬೈಕೆ ಹಾಗೆ ಉಳಿದ್ಬಿಡ್ಬಾರ್ದು ಅಂತ ನಂದೊಂದು ಪ್ರಯತ್ನ ಅಷ್ಟೆ. ಈ ಮನೇಲಿ ಕೆಲಸ ಪಕ್ಕ ಆಗ್ತಿದ್ದ ಹಾಗೆ 7 ತಿಂಗಳ ಗರ್ಭಿಣಿಯರ ಆಹಾರ ಕ್ರಮ ಏನಿರ್ಬೇಕು ಅಂತ ಓದಿ ತಿಳ್ಕೊಂಡೆ. ಅದರಿಂದ ಇನ್ನೂ ಒಂದು ಪ್ರಯೋಜನ ಆಯ್ತು. ನಿಮ್ಗೆ ಯಾವ ಆಹಾರ ಜಾಸ್ತಿ ಕೊಡ್ಬೇಕು, ಯಾವ ಆಹಾರ ಕೊಡಬಾರ್ದು ಅನ್ನೋದ್ರ ಜೊತೆಗೆ ಕೆಲವು ಭಾವನಾತ್ಮಕ ಅಂಶಗಳು ಕೂಡ ಅರ್ಥ ಆಯ್ತು. ಹೌದಾ? ಅದೇನ್ ಅರ್ಥ ಮಾಡ್ಕೊಂಡ್ರಿ ಅಂತ ನನ್ಗೂ ಹೇಳ್ಬೋದಾ? ಓ, ಅದಕ್ಕೇನಂತೆ ಹೇಳ್ತೀನಿ. 7 ತಿಂಗಳು ಕಳಿತಿದ್ದ ಹಾಗೆ ಗರ್ಭದಲ್ಲಿರೋ ಮಗುಗೆ ತಾಯಿ ಜೊತೆ ಭಾವನಾತ್ಮಕ ನಂಟು ಬೆಳೆಯುತ್ತಂತೆ. ನೀವ್ ಹತ್ರೆ ನಕ್ಕಿದ್ರೆ ಎಲ್ಲ ಮಗು ಗೊತ್ತಾಗತ್ತಂತೆ. ತಾಯಿಗೇನಾಗುತ್ತೋ ಹೊಟ್ಟೆಲಿರೋ ಮಗುಗೂ ಅದೇ ಅನುಭವ ಆಗುತ್ತಂತೆ. ತಾಯಿ ಒತ್ತಡದಲ್ಲಿದ್ರೆ ಹೊಟ್ಟೆಲಿರೋ ಮಗುಗೂ ಒತ್ತಡ ಆಗುತ್ತಂತೆ. ಅದಕ್ಕೆ 7ನೇ ತಿಂಗಳಲ್ಲಿ ಸಾಧ್ಯವಾದಷ್ಟು ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕಂತೆ ಬಸ್ರಿ ಹೆಣ್ಮಕ್ಳು. ಹೌದಾ? ಹಾಗಾದ್ರೆ ನಾನು ಇನ್ ಮುಂದೆ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಮಾಡ್ಕೊಳ್ಳಲ್ಲಪ್ಪ. ಅಷ್ಟೇ ಅಲ್ಲ, ಯಾವಾಗ್ಲೂ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡಬೇಕು. ನಿಮಗಿಷ್ಟವಾದ ತಿಂಡಿ ಜೊತೆಗೆ ನಾನ್ ಕೊಡೋ ಆಹಾರ, ಹಣ್ಣು, ಜ್ಯೂಸು ಯಾವುದು ಬೇಡ ಅಂದೆ ಹೊಟ್ಟೆ ತುಂಬೋಷ್ಟು ತಿನ್ಬೇಕು. ಓಕೆ ಮೇಡಮ್. ಮೊದಲು ಅಕ್ಕಿ ರೊಟ್ಟಿ ತಿಂದು ಹೇಗಿದೆ ಅಂತ ಹೇಳಿ. ಓ ಮೈ ಗಾಡ್ ಪಾರ್ವತಿ, ಸೇಟ್ ನಮ್ಮಮ್ಮ ಮಾಡಿರೋ ತರನೇ ಮಾಡಿದ್ದೀರಾ. ಹಲೋ ಬ್ರೋ, ನೀನ್ ಎಲ್ಲೇ ಇದ್ರು ಸರಿ ಮನೆಗೆ ಬರ್ತಾ ಇರಬೇಕು ಇಮಿಡಿಯೇಟ್ ಆಗಿ. ಯಾಕೆ ಪ್ರೀತು? ಮನೇಲಿ ಎಲ್ಲರೂ ಸೇಫ್ ಆಗಿದೆ ತಾನೆ? ಡೋಂಟ್ ವರಿ ಬ್ರೋ, ಅರಸನಕೋಟೆಲಿ ಎಲ್ಲರೂ ಸೇಫ್ ಆಗಿದ್ದೀವಿ. ನೀವು ಗಾಬರಿ ಆಗುವಂತ ವಿಷಯಕ್ಕಲ್ಲ ಭಾವ ನಿಮ್ಮನ್ನ ಇಮಿಡಿಯೇಟ್ ಆಗಿ ಬರೋದಕ್ಕೆ ಹೇಳ್ತಾ ಇರೋದು. ಮತ್ತೆ ಕಾರಣ ಫೋನಲ್ಲಿ ಹೇಳುವಂತದ್ದಲ್ಲ ಬ್ರೋ, ನೇರವಾಗಿ ನಿಂತು ನಿಮ್ಮ ಅಕ್ಕನ ಮುಖ ನೋಡ್ಕೊಂಡು ಹೇಳೋಂತ ವಿಷಯ. ನಾವ್ ಅದನ್ನ ಹೇಳಿದಾಗ ನಿಮ್ ಮುಖದಲ್ಲಿ ಏನ್ ರಿಯಾಕ್ಷನ್ಸ್ ಬರುತ್ತೆ ಅಂತ ನಾವು ನೋಡೋದಕ್ಕೆ ಕ್ಯೂರಿಯಸ್ ಆಗಿದೀವಿ ಬ್ರೋ. ಪ್ರೀತು, ಹಾಗೆಲ್ಲ ಬರಕ್ಕಾಗಲ್ಲ ಪ್ರೀತು. ನೋಡು, ಗಣಿದು ಕಾಲೇಜ್ ಫೀಸ್ ಕಟ್ಟಬೇಕು, ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಸರ್ತಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಮಾತು ಉಳಿಸ್ಕೋಬೇಕಲ್ವಾ? ನಿನ್ ಮಾತನ್ನ ನಾವೆಲ್ಲರೂ ಸೇರಿ ಉಳಿಸ್ಕೋಬಹುದು. ಬೇಗ ಬಾ. ಅಲ್ಲ ಪ್ರೀತು. ಭಾವ, ನಿಮಗ್ ನಮ್ಮಿಬ್ರ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಖಂಡಿತ ಇದೆ. ಇದ್ರೆ ತಕ್ಷಣ ಬರ್ತಾ ಇರ್ತೀಯ ಅಷ್ಟೇ. ಸರಿ, ಆಟೋದಲ್ಲಿ ಒಬ್ರು ಪ್ಯಾಸೆಂಜರ್ ಇದ್ದಾರೆ, ಅವ್ರನ್ನಾದ್ರೂ ಡ್ರಾಪ್ ಮಾಡ್ಬರೋ ಅವಕಾಶ ಇದೆ ತಾನೆ? ಓಕೆ, ಸರಿ, ಬರ್ತೀನಿ. See you soon, bro. Bye.
ಯಾಕಿರ್ಬೋದು? ಸರ್ ಸಾರಿ. ಜನನಿ ಸ್ವಲ್ಪ ಹೊತ್ತಿಗೆ ಬ್ರೋ ಅರ್ಸಿನ ಕೋಟೆಗೆ ಬರ್ತಾ ಇದ್ದಾರೆ. ಓಯ್ ಏನಾಯ್ತು? ನೀನು ಆದಿಭಾವ ಅವತ್ತು ರಾಣನ್ನ ಅರಸನ್ ಕೋಟೆಗೆ ಹೇಳ್ಕೊಂಡು ಬಂದಿದ್ದೆ ನೆನಪಾಯ್ತು. ಅವತ್ತು ಹೀಗೆ ನಾವು 4 ಜನ ಎಷ್ಟು ಖುಷಿ ಪಟ್ಟಿದ್ವಿ. ಇನ್ನೇನು ಆದಿಭಾವ ಮತ್ತೆ ಪಾರ್ವತಿ ಅಕ್ಕ ಅರಸನ್ ಕೋಟೆಗೆ ಕಾಲಿಡ್ತಾ ಇದ್ದಾರೆ ಅನ್ನೋ ಸಂಭ್ರಮದಲ್ಲಿದ್ವಿ. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು ಅಂತ ನೆನ್ಪು ಮಾಡ್ಕೊ. ಆದ್ರೆ ಈ ಸಲ ಆತರ ಏನೂ ಆಗಲ್ಲ ಜನನಿ. ಮೊಮ್ಮೆ ಹೇಳಿದಾರಲ್ವಾ, ಏನೇ ಸಮಸ್ಯೆ ಬಂದ್ರೆ ನಾನು ಸರಿ ಮಾಡ್ತೀನಿ ಅಂತ. ಯಾಕೋ ಗೊತ್ತಿಲ್ಲ, ನಮ್ಮ ಪ್ರಾಬ್ಲಮ್ಸ್ ಕೂಡ ಮೊಮ್ಮೆ ಸಾಲ್ವ್ ಮಾಡ್ತಾರೆ ಅನ್ನೋ ನಂಬಿಕೆ ಬಂದಿದೆ. ನನಗೆ ಯಾಕೋ ಒಳೊಳಗೆ ಭಯ ಆಗ್ತಿದೆ ಪ್ರೀತು. ಅದಕ್ಕೆ ಹರಕೆ ತೊಟ್ಲು ಕಟ್ಟೋ ಮರಕ್ಕೆ ನಾನು ಈಗಲೇ ಹರಕೆ ಕಟ್ಕೊಂಡು ಬಿಡ್ತೀನಿ ಆಯ್ತಾ? ನಮ್ಮ ಅಕ್ಕ ಭಾವ ಇಬ್ರು ಅರಸನ್ ಕೋಟೆಗೆ ಬರೋದನ್ನ ಯಾವ ದುಷ್ಟಶಕ್ತಿಗಳು ತಡೆಯೋದಕ್ಕಾಗದೇ ಇರಲಿ. ಅತ್ತೆ ಮಾತಿಗೆ ಬೆಲೆ ಕೊಟ್ಟು ಅವ್ರಿಗೆ ಮನೆ ಒಳಗೆ ಕಾಲಿಡೋ ಥರ ಆದ್ರೆ ಈ ಥರ ಡ್ರೆಸ್ಗಳಂದ್ರೆ ನನಗಿಷ್ಟ. ಅದನ್ನು ಹಾಕೋಬೇಕು ಅಂತ ಹೇಳಿದ್ರೆ ನನಗೆ ತಂದು ಕೊಡೋದಕ್ಕೆ ಎಲ್ಲಿ ಕಷ್ಟ ಆಗುತ್ತೆ ಅಂತ ಈ ಥರ ಮಾಡ್ತೀಯ ಪಾರು. ಅಟೆನ್ಷನ್ ಪ್ಲೀಸ್. ಥ್ಯಾಂಕ್ ಯು. ನಾನು ಅವಾಗ್ಲಿಂದ ಏನೋ ಹೇಳಬೇಕು ಅಂತ ಕಾಯ್ತಾ ಇದ್ದೀನಿ. ಸ್ವಲ್ಪ ಹೇಳಕ್ಕೆ ಅವಕಾಶ ಮಾಡ್ಕೊಡ್ತೀರಾ ಪ್ಲೀಸ್? ಪ್ರೀತು, ಅವಾಗಿಂದ ಬಿಲ್ಡಪ್ ಕೊಡ್ತಾನೆ ಇದೆಯಾ? ಅದೇನು ವಿಷಯ ಅಂತ ಮೊದಲೇ ಹೇಳು. ನೀವಿಬ್ರು ಈ ಕ್ಷಣನೇ ಅರಸನ್ ಕೋಟೆಗೆ ಬರಬೇಕು, ಅದು ಶಾಶ್ವತವಾಗಿ. ಮೊಹಮ್ಮೆ ಕರೀತಿದ್ದಾರೆ. ನಿಮ್ಮ ಅಣ್ಣ ಅತ್ತೆನ ಮನೆಗೆ ಕರ್ಕೊಂಬ ಅಂತ ಕಳ್ಸಿದ್ರು. ನಮ್ ಲೈಫ್ ಚೇಂಜ್ ಆಗೋ ಟೈಮ್ ಬಂತು ಬ್ರೋ. ಅಕ್ಕ, ನಮ್ಮ ಅರಸನ್ ಕೋಟೆ ಮತ್ತೆ ಸಿಹಿ ತುಂಬಿರೋ ಜೇನ್ಗೂಡಾಗೋ ಸಮಯ ಬಂದಿದೆ. ನಾಳೆ ಬೆಳಗಾದ್ರೆ ಮನೇಲಿ ಸೀಮಂತ ಇಟ್ಕೊಂಡಿದ್ದಾರೆ. ಹೌದು ಬ್ರೋ, ನಾಳೆ ಬೆಳಗ್ಗೆ 12:30ಕ್ಕೆ ಸೀಮಂತ ಶಾಸ್ತ್ರ ಮಾಡಕ್ಕೆ ಒಳ್ಳೆ ಮುಹೂರ್ತ ಇದೆ ಅಂತೆ. ಅಕ್ಕ, ಸೀಮಂತ ಇರೋದು ನನ್ನ ಒಬ್ಳಿಗ್ ಮಾತ್ರ ಅಲ್ಲ, ನಮ್ಮಿಬ್ರಿಗೂ. ನಮ್ಮಿಬ್ರಿಗೂ ಒಟ್ಟಿಗೆ ನಾಳೆ ಅರಸನ್ ಕೋಟೆಯಲ್ಲಿ ಸೀಮಂತ ಮಾಡ್ಬೇಕು ಅಂತ ಅತ್ತೆ ತೀರ್ಮಾನ ಮಾಡಿದ್ದಾರೆ. ನೀವಿಬ್ರಿಗೆ ಹೇಗಿದ್ದೀರೋ ಹಾಗೆ ಅರಸನ್ ಕೋಟೆಗೆ ಬರ್ತಾ ಇರ್ಬೇಕು. ಬಟ್ಟೆಗಳನ್ನ ಬೇಕಾದ್ರೆ ನಿಧಾನವಾಗಿ ತೊಗೊಂಡ್ರಾಯ್ತು, ಆದ್ರೆ ಈಗ ನೀವಿಬ್ರು ಅರಸನ್ ಕೋಟೆಗೆ ಇಮ್ಮಿಡಿಯೇಟ್ ಆಗಿ ಬರಬೇಕು. ಬನ್ನಿ ಅಕ್ಕ. ನೀವು ಬರಲ್ಲ ಅಂತಿರೋದಕ್ಕೆ ಕಾರಣ ಆದ್ರೂ ಏನು? ಅತ್ಯಮ್ಮನ ಮಾತು ನಮ್ಮನ್ನ ಕಟ್ಟಾಕಿದೆ. ಹೇಳಿ, ಆ ಕಟ್ಟನ್ನು ಹೇಗೆ ಬಿಡಿಸ್ಕೊಂಡು ಬರೋದಕ್ಕಾಗುತ್ತೆ?
ತಮ್ಮ ಉಸಿರಿರೋವರೆಗೂ ನಾನು ಪಾರು ಅರಸನ ಕೋಟೆ ಹೊಸಲು ತುಳಿಬಾರ್ದು ಅಂತ ಅಮ್ಮ ಹೇಳಿದಾರೆ ತಾನೆ. ನಾವೀಗ ಹೊಸಲ್ ತುಳಿದ್ರೆ ಅವ್ರ ಮೇಲೆ ಅವರೇ ಇಟ್ಕೊಂಡಿರೋ ಆಣೆನ ನಾವು ಮುರಿದಾಗಲ್ವಾ? ರಾಣ ನಮ್ಮ ಕೈಗೆ ಸಿಕ್ಕಿ ಅವನ ಹತ್ರನೇ ಅಮ್ಮನ ಮುಂದೆ ಎಲ್ಲ ಸತ್ಯನೂ ಬಾಯಿ ಬಿಡಿಸಿದ್ರೆ ಅಮ್ಮಂಗೆ ನಾವು ಆಸ್ತಿ ಕೇಳಿದ್ರೆ ಹಿಂದಿನ ಉದ್ದೇಶ ಏನು ಅಂತ ಗೊತ್ತಾಗಿರೋದು. ಆಗ ಅವರೇ ಅವ್ರ ಮಾತನ್ನ ವಾಪಸ್ ತಗೊಂಡಿರೋರು. ಆದ್ರೆ ಈಗ ಮೊಮ್ಮಗು ಮೇಲಿನ ಮಮಕಾರಕ್ಕೆ ನಮ್ಮನ್ನ ಮನೆ ಕರಿತಿದಾರಷ್ಟೆ. ಆದ್ರೆ ನಾವು ಹೊಸಲು ತುಳಿಬಾರ್ದು ಅಂತ ಹೇಳಿದ ಮಾತನ್ನ ವಾಪಸ್ ತಗೊಳ್ಳೋ ಮನ್ಸಿರುತ್ತೋ ಇಲ್ವೋ? ಪ್ರೀತು, ಅಮ್ಮ ಅವ್ರ ಮಾತನ್ನ ವಾಪಸ್ ತಗೊಳ್ಳೋವರೆಗೂ ನಾವು ಆ ಮನೆ ಕಾಲಿಡಲ್ಲ ಪ್ರೀತು. ಹಾಗಂತ ಮೊಮ್ಮಗೋಸ್ಕರ ಅವ್ರು ತಮ್ಮ ಮನಸ್ಸಿನ ವಿರುದ್ಧ ನಡ್ಕೊಳ್ಳೋದನ್ನ ನಮ್ಗೆ ನೋಡೋದಕ್ಕಾಗಲ್ಲ. ರಾಣನ್ ಸಮಸ್ಯೆಗೆ ಪರಿಹಾರ ಇಲ್ಲ. ಈ ಜನ್ಮದಲ್ಲಿ ನಾವ್ ಅರಸನ್ ಕೋಟೆಗೆ ಬರಲ್ಲ ಅನ್ಸುತ್ತೆ. ಸಾಧ್ಯವಾದ್ರೆ ನಮ್ಮನ್ನು ಕ್ಷಮಿಸೋದಕ್ಕೆ ಅಮ್ಮಂಗೆ ಹೋಗಿ ಹೇಳಿ ಪ್ರೀತು. ಆದ್ರೆ ನೀವಾಗ ನೀವೇ ರಾಣನ್ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರಿಗೆ ಈ ವಿಷಯ ಗೊತ್ತಿಲ್ಲ ಅಂದ್ರೆ ನೀವುಗಳೇ ಗೊತ್ತು ಮಾಡ್ದಾಗುತ್ತೆ. ನೀವಿನ್ ಹೊರಡಿ. ಯಾಕಮ್ಮ? ಅಪ್ಪ, 5 ತಿಂಗಳಿಗೆ ಮಾಡಬೇಕು ಅಂತ ಏನೂ ಇಲ್ಲ. 7 ತಿಂಗಳು ತುಂಬಿದಾಗ್ಲೂ ಶ್ರೀಮಂತ ಮಾಡ್ತಾರೆ. ನಾನು ಆವಾಗಲೇ ಮಾಡಿಸ್ಕೊತೀನಿ. ಯಾಕೆ ನಾಳೆ ನೀನು ಬೇರೆ ಎಲ್ಲಾದ್ರೂ ಹೋಗೋದಿದೆಯಾ? ಪಾರು, ಜನನಿ ಸೀಮಂತಕ್ಕೆ ಹೋಗೋ ಆಸೆನಾ ನಿನಗೆ? ಸೀಮಂತ ಶುರು ಆಗೋಕ್ಕಿಂತ ಮುಂಚೆನೇ ಹೋಗಿ ಏನೋ ಒಂದು ಚಿಕ್ಕ ಉಡುಗೊರೆ ಕೊಟ್ಟು ಆಶೀರ್ವಾದ ಮಾಡಿ ಬಂದ್ರಾಯ್ತು, ಸರಿನಾ? ದೊಡ್ಡ ಯಜಮಾನರು ಹೇಳ್ತಿರೋದು ಸರಿಯಾಗಿದೆ ಪಾರ್ವತಿ. ಹ್ಞೂ ನಮ್ಮ ಹೌದು, ಹೇಗಾದ್ರೂ ಮಾಡಿ ನಾವು ನಮ್ಮ ಪಾರ್ವತಿನ ಗೆಲ್ಲಿಸಲೇಬೇಕು. ಅರಸನ್ ಕೋಟೆಗೆ ವಾಪಸ್ ಕರ್ಕೊಂಡು ಬರಲೇಬೇಕು. ಅದಕ್ಕೆ ಈ ಚೌಕಾಬಾರ ಆಟ ದಾರಿಯಾಗ್ಲಿ. ನೋಡಿದ್ರ ಫ್ರೆಂಡ್ಸ್, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಆ ಪಾರ್ವತಿ ಕೈಲಿ ಚೌಕಾಬಾರ ಆಟದಲ್ಲಿ ಗೆಲ್ಲಿಸಿ ಈ ಮನೆ ಸೊಸೆಗೆ ಇರಬೇಕಾದ ಗುಣ ಎಲ್ಲ ಇದೆ ಅಂತ ಪ್ರೂವ್ ಮಾಡಿ ಅವಳನ್ನೇನಾದ್ರೂ ಅರಸನ್ ಕೋಟೆಗೆ ರೆಡ್ ಕಾರ್ಪೆಟ್ ಹಾಕಿ ವಾಪಸ್ ಕರ್ಕೊಂಡು ಬಂದ್ಬಿಟ್ರೆ? ನಾನು ಹಾಗಾಗಬಾರ್ದು. ಈ ಆಟದಲ್ಲಿ ಯಾವುದೇ ಕಾರಣಕ್ಕೂ ಆ ಪಾರ್ವತಿ ಗೆಲ್ಲಬಾರ್ದು. ಅವಳು ಗೆಲ್ಲೋದನ್ನ ತಡಿಬೇಕು. ಹಾ, ಈ ವಿಷಯನ ಆದಷ್ಟು ಬೇಗ ನಮ್ಮ ಗುರುಗಳಿಗೆ ತಲುಪಿಸ್ಬೇಕು. ಗುರುಗಳೇ, ಯಜಮಾನ್ರೆ, ನಾಳೆ ಎಷ್ಟೊತ್ತಿಗೆ ಸೀಮಂತ ಅಂತ ಅನ್ಕೊಂಡಿದ್ದೀರಾ? ಪ್ರೀತು ಹೇಳಿದ್ನಲ್ಲ ಪಾರು, ನಾಳೆ 12:30 ಒಳ್ಳೆ ಮುಹೂರ್ತ ಇದೆ ಅಂತ. ನಾವು ಅದೇ ಟೈಮಲ್ಲಿ ನಿನಗೆ ಸೀಮಂತ ಮಾಡೋಣ ಅಂತ. 12:30 ಸೀಮಂತ ಶುರುವಾಗುತ್ತೆ ಅಂದ್ರೆ ನಾನು ನಾಳೆ ಕೆಲ್ಸದ ಮನೆಗೆ ಯಾವಾಗ ಹೋಗ್ಲಿ? ನನಗಾದ್ರೆ ಯಜಮಾನ್ರು ಅಪ್ಪ ಕೂರ್ಸಿ ಮಾಡಾಕ್ತಾರೆ. ಆದ್ರೆ ಪಾಪ ಅವ್ರಿಗೆ ನಾನು ಹೋಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ.
ಪಾರು, ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ. ಸುಳ್ಳು. ನೀನು ಏನು ಯೋಚನೆ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತು. ನಾಳೆ ಜನನಿಗೆ ಆಶೀರ್ವಾದ ಮಾಡಕ್ ಹೋಗ್ಬೇಕಲ್ಲ, ಹುಡುಗರಿಗೆ ಏನ್ ತಗೊಂಡು ಹೋಗೋದು ಅಂತ ತಾನೆ? ಪಾರು, ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ? ನಾನಿಲ್ವಾ? ಇಬ್ರು ಸೇರಿ ಜನನಿಗೆ ಇಷ್ಟ ಆಗುವಂತ ಹುಡುಗರನ್ನೇ ತಗೊಂಡು ಹೋಗೋಣ. ನೀರು ಖಾಲಿ ಆಗೋಗಿದೆ. ರಾತ್ರಿ ನಿನ್ಗೆ ಏನಾದರೂ ಬಾರಿಕೆ ಆದ್ರೆ ಕುಡಿಯೋಕೆ ನೀರೇ ಇಲ್ಲ. ನಾನು ನೀರು ತಗೊಂಡ್ಬರ್ತೀನಿ.